ಓಕೆ ಮನಿ ಲೂಟ ಸ್ಟಾರ್ಟಿಂಗಲ್ಲಿ ಪೇಮೆಂಟ್ ಪ್ರೂಫ್ ನೋಡ್ಕೋದು 1K ರುಪೀಸ್ನ ಸಕ್ಸಸ್ಫುಲ್ ಆಗಿ ವಿತಿನ್ 1 to 2 hours ಒಳಗಡೆ ಅರ್ನಿಂಗ್ ಮಾಡಿದ್ದೀನಿ. ನಿಮಗೂ ಬೇಕಂದರೆ ವೀಡಿಯೋ ಎಂಡ್ವರೆಗೂ ನೋಡಿ. ಗೈಸ್ ಇಲ್ಲಿ ನೋಡ್ಕೋದು ನಾನು ಫೋನ್ಪೇಯಲ್ಲಿ ಹೋಗಿ ತೋರಿಸ್ತಾ ಇದ್ದೀನಿ. ನೋಡ್ಕೋದು ಎಷ್ಟಪ್ಪ ಅಂದರೆ 5 ಟೈಮ್ಸ್ ನನಗೆ 200 ರಿಸೀವ್ ಆಗುತ್ತೆ. 5 into 2 ಈಕ್ವಲ್ಸ್ 1000 ರುಪೀಸ್ ಸಕ್ಸಸ್ಫುಲ್ ಆಗಿ ಅರ್ನಿಂಗ್ ಮಾಡಿದ್ದೀನಿ. ಸೊ ಯಾವ ರೀತಿ ಅರ್ನಿಂಗ್ ಮಾಡೋದು ನಾನು ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀನಿ. ನಡೀರಿ ವೀಡಿಯೋನ ಶುರು ಮಾಡೋಣ. ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರ್ ಇನ್ ಕನ್ನಡ. ಗೈಸ್ ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಎಲ್ಲ ತೋರಿಸ್ತಿದ್ದೀನಿ. ಸೊ ಯಾವ ರೀತಿ ಅರ್ನಿಂಗ್ ಮಾಡೋದು ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡಿಲ್ಲ ಅಂದರೆ ಜಾಯ್ನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಯಾವುದಾದ್ರೂ ಒಂದು ಅಪ್ಡೇಟ್ಸು ವೆಬ್ಸೈಟ್ ಲೂಟಿದ್ರೆ ಇದ್ರೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡಿಲ್ಲ ಅಂದರೆ ಜಾಯ್ನ್ ಮಾಡ್ಕೊಳ್ಳಿ. ಇನ್ನು ಲೇಕ್ ಟ್ಯಾಕೆ ನಡೀರಿ ವೀಡಿಯೋನ ಶುರು ಮಾಡೋಣ. ಗೈಸ್ ನಿಮ್ಗೇನು ಇಲ್ಲ, ಜಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಪ್ಲೇಸ್ಟೋರ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಶೇರ್ ಮಾರ್ಕೆಟ್. ನಾನು ಇದರ ವೀಡಿಯೋ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಮತ್ತೆ ಇದು ವರ್ಕ್ ಆಗ್ತೈತೆ. ಅವಾಗ ವರ್ಕ್ ಆಗಿಲ್ಲ, ಇವಾಗ ವರ್ಕ್ ಆಗ್ತೈತೆ. ಸೊ ನೀವು ಬೇಗ ಹೋಗಿ ಯಾವ ರೀತಿ ರೆಫರ್ ಮಾಡೋದಂದರೆ, ಫಸ್ಟ್ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಇಲ್ಲಿ ಯಾವ ಮೊಬೈಲ್ ನಂಬರ್ ಹಾಕ್ತಿರೋ ಆ ಫೋನ್ಪೇ, ಇವಾಗ ಇಲ್ಲಿ ಯಾವ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ತಿರಲ್ವ ಆ ಫೋನ್ಪೇ ನಂಬರ್ ಇರುತ್ತಲ್ವ, ಆ ಫೋನ್ಪೇ ನಂಬರಿಂದ ರಿಜಿಸ್ಟರ್ ಆಗಿರೋ ಫೋನ್ಪೇ ವ್ಯಾಲೆಟಲ್ಲಿ ನಿಮಗೆ ರೆಫರ್ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಸೊ ನಿಮಗೆ ಯಾವ ಫೋನ್ಪೇ ಅಕೌಂಟಲ್ಲಿ ಅಮೌಂಟ್ ಬೇಕೋ ಆ ಫೋನ್ಪೇ ಅಕೌಂಟಿಂದ ಇಲ್ಲಿ ನೀವು ರಿಜಿಸ್ಟರ್ ಅನ್ನೋದು ಆಗಬೇಕು. ಗೈಸ್ ಏನೂ ಇಲ್ಲ, ಹೋಮ್ ಪೇಜ್ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಫೋರ್ತ್ ಆಪ್ಷನ್ ಪೋರ್ಟ್ಫೋಲಿಯೋ ಆಯ್ತಲ್ಲ, ಅದ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ನಿಮಗೆ ಅಲ್ಲಿ ಓಪನ್ ಅಕೌಂಟ್ ಅಂತ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಮಾಡಬೇಕಾಗಿರೋದು ಈ ಕೆಲಸ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ನಾನು ಆವಾಗಲೇ ಆಲ್ರೆಡಿ ಫ್ರೀ ಡಿಮೆಟ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಸೊ ನಿಮಗೆ ಇಲ್ಲಿ ಓಪನ್ ಅಕೌಂಟ್ ಅಂತ ಇರುತ್ತೆ. ನನಗೆ ಆ್ಯಡ್ ಫಂಡ್ ಐತಲ್ವ, ಅದ್ರ ಪ್ಲೇಸಲ್ಲಿ ನಿಮಗೆ ಓಪನ್ ಅಕೌಂಟ್ ಅಂತ ಇರುತ್ತೆ. ನೀವು ಓಪನ್ ಮಾಡಬೇಕು. ಯಾವ ಥರ ಅಂದರೆ ನಿಮ್ಮದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಅದೇ ರೀತಿ ಬ್ಯಾಂಕ್ ಅಕೌಂಟು ಎಲ್ಲ ಸುಮ್ಮನೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅವೆಲ್ಲ ಫಿಲ್ ಮಾಡಿ. ಅದಾದ ತಕ್ಷಣ ನಿಮ್ಮದೊಂದು ಸೆಲ್ಫಿ ಕೇಳುತ್ತೆ, ಒಂದು ಸಿಗ್ನೇಚರ್ ಕೇಳುತ್ತೆ. ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ವಿತಿನ್ 24 hours ಒಳಗಡೆ ನಿಮ್ಮದು ಅಕೌಂಟ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಾದಮೇಲೆ ಆ್ಯಕ್ಟಿವೇಟ್ ಆದ ನಂತರ ನೀವು ರೆಫರ್ ಅನ್ನೋದು ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ರೆಫರ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಏನಪ್ಪ ಮಾಡಬೇಕು ಅಂದರೆ ಫಸ್ಟು ಫ್ರೀ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೋಬೇಕು. ನಾನು ಈ ಅಪ್ಲಿಕೇಶನ್ದು ಒಂದು ವೀಡಿಯೋ ಆವಾಗಲೇ ಮಾಡಿದ್ದೆ. ಅದರಲ್ಲಿ ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ನಿಮಗೆ ಆ ವಿಡಿಯೋ ನೋಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿ ಯಾವ ರೀತಿ ಡಿಮೆಟ್ ಅಕೌಂಟ್ ಓಪನ್ ಮಾಡೋದಂತ ಅದರಲ್ಲಿ ಫುಲ್ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಸೊ ಆ ವಿಡಿಯೋ ನೋಡಿ ನೀವು ಯಾವ ರೀತಿ ಓಪನ್ ಮಾಡಬೇಕಂದ್ರೆ ನೋಡಿಕೊಂಡು ನೀವು ಡಿಮೆಟ್ ಅಕೌಂಟ್ ಅನ್ನೋದು ಓಪನ್ ಮಾಡ್ಕೋಬೋದು. ನೀವು ಇದಾದಮೇಲೆ ನೀವು ಇಲ್ಲಿ ಓಪನ್ ಮಾಡ್ತೀರಲ್ವ, ಇಲ್ಲಿ ನಿಮಗೆ ಆ್ಯಡ್ ಫಂಡ್ಸ್ ಅಂತ ಇರುತ್ತೆ. ಇಲ್ಲೇನು ನೀವು ಆ್ಯಡ್ ಫಂಡ್ ಮಾಡೋದೇ ಆಗಿರಲಿ, ಇನ್ವೆಸ್ಟ್ಮೆಂಟ್ ಮಾಡೋದಾಗಿರಲಿ ಏನೂ ಇಲ್ಲ. ಜಸ್ಟ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೂ ಸಕ್ಸಸ್ಫುಲ್ಲಾಗಿ ಯಾವ ಫೋನ್ಪೇ ಅಕೌಂಟಿಂದ ನೀವು ಲಾಗಿನ್ ಆಗಿರ್ತೀರೋ ಅದಕ್ಕೆ ಸಕ್ಸಸ್ಫುಲ್ಲಾಗಿ 200 ರುಪೀಸ್ ಫೋನ್ಪೇ ಗಿಫ್ಟ್ ಕಾರ್ಡ್ ಮೂಲಕ ಕ್ರೆಡಿಟ್ ಆಗುತ್ತೆ. ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ರೆಫರ್ ಅನ್ನೋ ಒಂದು ಆಪ್ಷನ್ ಬರುತ್ತಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವರೇ ಮೆನ್ಷನ್ ಮಾಡಿದ್ದಾರೆ ಒಂದು ರೆಫರ್ಗೆ 200 ಬರುತ್ತಂತ. ಸೊ ನೀವು ಎಷ್ಟು ರೆಫರ್ ಮಾಡ್ತೀರೋ ಅಷ್ಟು ಮಿನಿಮಮ್ ಲಿಮಿಟೇ ಇಲ್ಲ, ಎಷ್ಟು ಬೇಕೋ ಅಷ್ಟು ರೆಫರ್ ಅನ್ನೋದು ಮಾಡ್ಕೋದು. ಒಂದು ರೆಫರ್ಗೆ 200 ಬರುತ್ತೆ ನಿಮ್ಮದು ಫೋನ್ಪೇ ಗಿಫ್ಟ್ ಕಾರ್ಡಲ್ಲಿ. ಗೈಸ್ ಇದು ಅಮೌಂಟ್ ಯಾವ ರೀತಿ ಕ್ರೆಡಿಟ್ ಆಗುತ್ತೆ ಅಂದರೆ, ನೀವು ಶೇರ್ ಮಾರ್ಕೆಟಲ್ಲಿ ಲಾಗಿನ್ ಆಗಿ ರಿಜಿಸ್ಟರ್ ಆಗಿರ್ತಿರೋ ಮೊಬೈಲ್ ನಂಬರು, ಆ ಮೊಬೈಲ್ ನಂಬರಿಂದ ನೀವು ಫೋನ್ಪೇ ಅಕೌಂಟ್ ಅನ್ನೋದು ರಿಜಿಸ್ಟರ್ ಆಗಿರಬೇಕು. ಆ ಫೋನ್ಪೇ ಅಕೌಂಟಲ್ಲಿ ನಿಮಗೆ 200 ಗಿಫ್ಟ್ ಕಾರ್ಡ್ ಅನ್ನೋದು ಅಂದರೆ ಮನಿ ಅನ್ನೋದು 200 ರಿಸೀವ್ ಆಗುತ್ತೆ. ಆ ಅಮೌಂಟಿಂದ ನೀವು ರೀಚಾರ್ಜ್ ಆಗಿರಲಿ, ಇಲ್ಲಾಂದರೆ ಯಾವುದಾದ್ರೂ ಫೋನ್ಪೇ ಮರ್ಚೆಂಟ್ಗೆ ನೀವು ಪೇಮೆಂಟ್ ಅನ್ನೋದು ಮಾಡ್ಕೋಬೋದು. ನೀವು ಕಾಂಟೆಂಟ್ ನಿಮ್ಮ ಕಾಂಟೆಂಟಲ್ಲಿ ಇರುತ್ತಲ್ವ, ನೀವು ಫೋನ್ ನಂಬರ್ ಆಗಿ ಪೇ ಮಾಡ್ತಿರಲ್ಲ, ಆ ರೀತಿ ನೀವು ಪೇ ಮಾಡೋಕ್ಕಾಗಲ್ಲ. ರೀಚಾರ್ಜ್ ಮಾಡ್ಬೋದು, ಅದೇ ರೀತಿ ಮರ್ಚೆಂಟ್ ಅನ್ನೋದು ಮಾಡ್ಕೋಬೋದು. ಇಲ್ಲ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಗೆ ನೀವು ನಿಮ್ಮ ಲಿಂಕನ್ನು ಶೇರ್ ಮಾಡಬೇಕು. ಅದಾದಮೇಲೆ ನಿಮ್ಮ ಫ್ರೆಂಡ್ ಏನಾದರೂ ಶೇರ್ ಮಾರ್ಕೆಟಲ್ಲಿ ಫ್ರೀ ಡಿಮ್ಯಾಟ್ ಅಕೌಂಟ್ ಏನಾದರೂ ಓಪನ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ಲಾಗಿ 200 ರುಪೀಸ್ ಅನ್ನೋದು ರಿಸೀವ್ ಆಗುತ್ತೆ ನಿಮ್ಮ ಫೋನ್ಪೇ ಗಿಫ್ಟ್ ಕಾರ್ಡಲ್ಲಿ. ಸೊ ಅವರೇ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಲಿಮಿಟೇ ಇಲ್ಲ, ಎಷ್ಟು ಬೇಕೋ ಅಷ್ಟು ರೆಫರ್ ಅನ್ನೋದು ಮಾಡ್ಕೋಬೋದು. ಯಾವ ರೀತಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲೋಗಿ ನೋಡ್ಕೋಬೋದು ಯಾವ ರೀತಿ ಓಪನ್ ಮಾಡೋದಂತ. ಅದಾದ ತಕ್ಷಣ ಇಲ್ಲೇನಪ್ಪ ಮಾಡಬೇಕಂದ್ರೆ, ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಅನ್ನೋ ಲಿಂಕನ್ನು ಶೇರ್ ಮಾಡಿರ್ತೀರಲ್ಲ, ಜಸ್ಟ್ ನಿಮ್ಮ ಫ್ರೆಂಡ್ ಏನಿಲ್ಲ, ಜಸ್ಟು ಫ್ರೀ ಡಿಮೆಟ್ ಅಕೌಂಟ್ ಓಪನ್ ಮಾಡಿದ್ರೆ ಸಾಕು. 24 hours to 48 hours ಒಳಗಡೆ ಅವರು ಏನಪ್ಪ ಅಂದರೆ ನಿಮ್ಮದು ಎಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ಅಕೌಂಟ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದ ತಕ್ಷಣ ವಿತಿನ್ 1 ಸೆಕೆಂಡಲ್ಲೇ ನಿಮಗೆ ಯಾವ ಫೋನ್ಪೇ ನಂಬರ್ ಹಾಕಿರ್ತಿರಲ್ವ, ಈ ನಂಬರಲ್ಲಿ ಯಾವ ರಿಜಿಸ್ಟರ್ ಮಾಡಿದ್ದೀರೋ ಆ ಫೋನ್ಪೇ ನಂಬರಿಂದ ರಿಜಿಸ್ಟರ್ ಆಗಿರೋ ಫೋನ್ಪೇ ಗಿಫ್ಟ್ ಕಾರ್ಡಲ್ಲಿ ಸಕ್ಸಸ್ಫುಲ್ಲಾಗಿ 200 ಅನ್ನೋದು ರಿಸೀವ್ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.